ಮ್ಯಾಮ್ ಲಾಸ್ಟ್ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಂಡು ಲಾಸ್ಟ್ ಅವ್ರ ವಾಯ್ಸ್ ಏನಂತ ನಂಗೆ ಅವ್ರು ಏನು ಯಾರು ಏನೋ ಅಂತ ನಂಗೆ ನಿಜ ಗೊತ್ತಿಲ್ಲ. ನಲ್ಲಿ ಒಂದ್ಸರಿಯಾಗಿ ನೋಡಿಲ್ಲ. ಅವ್ರ ವಾಯ್ಸ್ ಮಾತ್ರ ಕಡಕ್ ಆಗಿ ನಾನು ಬಂದೇ ಬರ್ತೀನಿ, ನೀವು ಅಡ್ಮಿಷನ್ ತಗೊಳ್ಳಿ. ಮ್ಯಾಮ್ ಇಲ್ಲ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಐತೆ. ಮ್ಯಾಮ್ ನಾನು ಬಂದೇ ಬರ್ತೀನಿ ಅಡ್ಮಿಷನ್ ನಾನು ಊರಬ್ಬ ಇದೆ, ನಾನು ಬರ್ಬೇಕಷ್ಟೇ, ಬರ್ತೀನಿ. ಆಯ್ತು ಮ್ಯಾಮ್ ಅಡ್ಮಿಷನ್ ತಗೊಂಡಿದ್ದೀನಿ ಅಂತಂದೆ. ಮ್ಯಾಮ್ ನಾನು 2 days ಲೇಟ್ ಆಗಿ ಬರ್ತೀನಿ. ಯಾಕೆ ನಮ್ಮ ಮನೇಲಿ ನಮ್ಮ ತಾಯಿ ಹಬ್ಬ ನಡೀತದೆ, ಅಲ್ಲೇ ನಾನೇ ಓಡಾಡಬೇಕು. ನಾನು ಬರ್ತೀನಿ, ನನ್ನ ಕಾನ್ಫಿಡೆನ್ಸ್ ಇಲ್ಲ ಅವ್ರು ಬರ್ತಾರೆ. ಪೋರ್ಟ್ಫೋಲಿಯೋ ಶೂಟಲ್ಲಿ ಫಸ್ಟ್ ಮಾಡಿದ್ದೆ ಅವರು ಮಾಡಿ ಬಿಸಾಕ್ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರು. ಆಕ್ಟಿವ್ ಆಗಿದ್ರು, ಚೆನ್ನಾಗಿ ಮಾತುಕತೆ ಇದೆ, ಮನಸ್ಸು ಚೆನ್ನಾಗಿದೆ. ಖಾಲಿ ಡಬ್ಬದಕ್ಕೆಲ್ಲ ಕಳ್ಳಾಡಿಸ್ದಂಗೆ ಏನೋ ಇಟ್ಕೊಳ್ಳಲ್ಲ, ಅಲ್ಲ ಅಂದ್ಬಿಟ್ಟು ಎಲ್ಲ ಹೋದ್ರೆ ಆಚೆ ಹಾಕ್ಬಿಟ್ಟು ಆರಾಮಾಗಿರ್ತಾರೆ, ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಸೊ ಹಂಗಾಗಿ ಆಶಾ ಮ್ಯಾಮ್ ಒಂದ್ ಕಡೆಯಿಂದ ಲೈಕ್ ಆಗೇ ಆಗ್ತಾರೆ ಯಾವಾಗಲೂ. ಇಲ್ಲಿವರೆಗೂ ನಾವು ಮೆಂಟರ್ ಆ್ಯಂಡ್ ಸ್ಟೂಡೆಂಟ್ಸ್, ಇನ್ಮೇಲೆ ಇವೆಲ್ಲ ನನಗೆ ಫ್ರೆಂಡ್ಸ್. ಓಕೆನಾ? ನಾನು ಇವತ್ತು ಪೋಸ್ಟ್ ಕೂಡ ಹಾಕಿದ್ದೀನಿ, ಆಲ್ ದ ಬೆಸ್ಟ್ ಆಲ್ ಸಿಸ್ಟರ್ಸ್ ಅಂತ. ಇವೆಲ್ಲ ನನ್ನ ಅಕ್ಕ ತಂಗಿರಿದ್ದಂಗೆನೆ, ನಾವೇನು ಇಲ್ಲಿ ಬೇರೆ ಸಪ್ರೇಟ್ ಏನಿಲ್ಲ. ನಾನು ಕೂಡ ನಿಮ್ಮ ಥರ ಒಂದು ಪರ್ಸನ್ನೇ ಅಚೀವ್ ಮಾಡಬೇಕು ಅನ್ನೋದಿತ್ತು. ಬಂದ್ವಿ, ಏನೋ ಒಂದು ಅಚೀವ್ ಮಾಡಿದೀವಿ. ತುಂಬ ಅಚೀವ್ ಏನು ಮಾಡಿಲ್ಲ, ಏನೋ ಒಂದು ಮಟ್ಟಿಗೆ ಒಂದು ಅಚೀವ್ ಅಂತ ಮಾಡಿಕೊಂಡು 4 ಜನ ಹೆಣ್ಮಕ್ಳಿಗೆ ಹೇಳ್ಕೊಂಡು ನಾನು ನನ್ನ ಅರ್ನಿಂಗ್ ಲೈಫ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಸ್ಟಾರ್ಟಿಂಗಲ್ಲಿ ಇದ್ದೀರಾ, ನೀವು ನಿಮ್ಮ ಅರ್ನಿಂಗ್ ಲೈಫ್ನ ಸ್ಟಾರ್ಟ್ ಮಾಡಿ. ಬಟ್ ಪರ್ಸನಲ್ ಲೈಫ್ನ ಯಾರು ಬಿಟ್ಟು ಹೊರಗಡೆ ಬರಬೇಕು. ಓಕೆನಾ ಮ್ಯಾಮ್? ಆಲ್ ದ ಬೆಸ್ಟ್. ನಮಗೆ ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಬಿಹೇವಿಯರ್ ಇಷ್ಟ ಆಯಿತು. ಒಳಗೊಂದು ಹೊರಗೊಂದು ಇಲ್ಲ, ಏನೇ ಇದ್ರು ಮುಂದೆಗಡೆ ಉದ್ರುಬಿಟ್ಟು ಬೈಕ್ ಅಂದ್ರೆ ಬೈಕ್ ಹತ್ತಿರ ಅಲ್ಲೇ ಕಾಂಪ್ರಮೈಸು ಆಯ್ತೀರಾ ಮ್ಯಾಮ್. ಮೊನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು ಅವತ್ತು.